ಈಗಾಗಲೇ ಚೀನಾ ಪಾಕಿಸ್ತಾನಕ್ಕೆ ಅಫ್ಕೋರ್ಸ್ ಎಲ್ಲರೂ ಏನಂತಂದರೆ ಗೆಸ್ ಮಾಡಿದ್ದು ನಿಜವಾಗಿದೆ. ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಆದರೆ ಇದೆಲ್ಲದರ ನಡುವೆ ಪಾಕಿಸ್ತಾನ ಮತ್ತು ಭಾರತವನ್ನು ಯುದ್ಧವನ್ನು ಮಾಡುವಂತಹ ಮುನ್ನುಡಿಯನ್ನು ಬರಿತಾ ಇದೆಯಾ, ಪಾಕಿಸ್ತಾನ ನಾಟಕವಾಡ್ತಾ ಇದೆಯಾ, ಆಮೇಲೆ ಚೀನಾ ನಾಟಕವಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಪಾಕ್ ಮತ್ತು ಭಾರತ ಗಡಿ ಬಿಕ್ಕಟ್ಟನ್ನು ಸಮಾಧಾನವಾಗಿ ನೀವೇ ಪರಿಹರಿಸ್ಕೊಳ್ಬೇಕು, ಅದಕ್ಕೆ ನಾವೆಲ್ಲ ಬರಬಾರ್ದು, ಸರಿ ಇರಲ್ಲ ಅಂತ ಹೇಳಿ ಚೀನಾ ಈಗ ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ಈಗಾಗಲೇ ಏನಂತಂದರೆ ಇದಕ್ಕೆ ಹೆಂಗೆ ಹೇಳ್ತೀರಾ ಅಂತ ಕೇಳಿದ್ರೆ, ಅಂದರೆ ಈಗಾಗಲೇ ಪಾಕಿಸ್ತಾನಿ ಮಾಧ್ಯಮಗಳು ಸಾಕ್ಷಿನೇ ಇಲ್ಲ, ಸಾಕ್ಷಿ ಕೊಡಿ ಅಂತ ಬೊಗಳ್ತಾ ಇದ್ದಾವೆ. ಆದರೆ ಚೀನಾ ಆ್ಯಪ್ಗಳನ್ನು ಬಳಸ್ಕೊಂಡು ಪಾಕಿಸ್ತಾನಿ ಉಗ್ರರು, ಪಾಕಿಸ್ತಾನಿ ಸೈನಿಕರು ಈ ಒಂದು ಪಹಲ್ಗಾಮ್ ದಾಳಿಯನ್ನು ಮಾಡಿದ್ದಾರೆ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಆದರೆ ಈಗ ಏನಾಗಿದೆ ಅಂತಂದರೆ ಪಾಕಿಸ್ತಾನ ಡಬಲ್ ಗೇಮ್ ಮಾಡ್ತಾ ಇದೆಯಾ, ವಿಶ್ವದ ಮುಂದೆ ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಸ್ನೇಹ ಬಂಧ ಹೆಂಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯ ಕುರಿತು ಎನ್ಐಎ ತಿರುಕುಗೊಳಿಸಿರುವಂತಹ ತನಿಖೆಯಲ್ಲಿ ಭಯೋತ್ಪಾದಕರು ಪಾಕಿಸ್ತಾನದ ಗಡಿಯ ಉದ್ದಕ್ಕೂ ತಮ್ಮ ಸಹಚರರೊಂದಿಗೆ ಸಂವಹನ ಮಾತನಾಡಿದಂತಹ ವಿಡಿಯೋಗಳು, ಮಾತನಾಡಿದಂತಹ ಆಡಿಯೋಗಳು ಏನಂತಂದರೆ ಈಗಾಗಲೇ ವೈರಲ್ ಆಗ್ತಾ ಇದ್ದಾವಂತೆ ಅಲ್ಲಿ. ಯಾಕಂದರೆ ನಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಪಾಕಿಸ್ತಾನಿ ಕೆಲವೊಂದಿಷ್ಟು ಮಾಧ್ಯಮಗಳನ್ನು ಜೊತೆಗೆ ಯೂಟ್ಯೂಬ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಆದರೆ ಪಾಕಿಸ್ತಾನದ ಕೆಲವೊಂದಿಷ್ಟು ಆ್ಯಪ್ಗಳನ್ನು, ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವಂತಹ ತಂತ್ರಜ್ಞಾನವನ್ನು ಚೀನಾ ಈಗಾಗಲೇ ಡೆವಲಪ್ ಮಾಡಿದೆ. ಇಂತಹ ಆ್ಯಪ್ಗಳನ್ನು ಬಳಸ್ಕೊಂಡು ಉಗ್ರರು ಈ ಒಂದು ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಒಂದು ಮಾತ್ರ ಏನಂತಂದರೆ ಇಲ್ಲಿ ನೋಡಬೇಕಾದಂಥದ್ದು, ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಇಶಾಕ್ದಾರ್ ಅವರೊಂದಿಗೆ ದೂರವಾಣಿ ಮೂಲಕ ಸಂಭಾಷಣೆ ನಡೆಸಿದ್ದು, ಈ ಒಂದು ಸಂಭಾಷಣೆಯಲ್ಲಿ ಪರೋಕ್ಷವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಯಾರಿಗೆ, ಪಾಕಿಸ್ತಾನಕ್ಕೆ ಅಂತ ಹೇಳಲಾಗಿದೆ. ಈ ಕರೆಯ ಸಮಯದಲ್ಲಿ ಪಹಲ್ಗಾಮ್ ಉಗ್ರ ಏನು ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಹೆಚ್ಚಿರುವ ಉದ್ವಿಗ್ನತೆಯ ಬಗ್ಗೆ ಚೀನಾ ಕಳವಳ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಏನೋ ಇದುವರೆಗೂ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇತಿಹಾಸವನ್ನು ನೋಡಿದರೆ ಅಫ್ಕೋರ್ಸ್ ಭಾರತಕ್ಕೇನು ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ. ಯಾಕೆ ಚೀನಾ ಭಾರತಕ್ಕೆ ಬೆಂಬಲವನ್ನು ಕೊಡಲ್ಲ? ಯಾಕೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡುತ್ತೆ? ಭಾರತಕ್ಕೆ ಬೆಂಬಲವನ್ನು ಕೊಟ್ಟರೆ ಅಟ್ಲೀಸ್ಟ್ ಒಂದು 70% ಅದಕ್ಕೆ ಲಾಭ ಆಗುತ್ತೆ. ಪಾಕಿಸ್ತಾನಕ್ಕೆ ಒಂದು ಕವಡೆಗಾಸಿನ ಕಿಮ್ಮತ್ತಿಲ್ಲ ಇಡೀ ವಿಶ್ವಾದ್ಯಂತ. ಪಾಕಿಸ್ತಾನಕ್ಕೆ ಏನೇ ಬೆಂಬಲ ಕೊಟ್ಟರು ಅಲ್ಲಿಂದ ಅವರಿಗೆ ಚೀನಾಗೆ ಕೊಡುವಂಥ ಎಷ್ಟು ಎಳ್ಳುಕಾಳಷ್ಟು ಒಂದು ಬೆಲೆ ಇಲ್ಲ, ಎಳ್ಳುಕಾಳಷ್ಟು ಲಾಭ ಆಗಲ್ಲ. ಆದರೂ ಕೂಡ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನು ಕೊಡುತ್ತೆ. ಯಾಕೆ ಕೊಡುತ್ತೆ? ಪಾಕಿಸ್ತಾನ ಈಗಾಗಲೇ ಭಯೋತ್ಪಾದಕ ದೇಶ ಅನ್ನುವಂತಹ ಕುಖ್ಯಾತಿಯನ್ನು ಪಡೆದುಕೊಂಡಿದೆ ವಿಶ್ವಾದ್ಯಂತ. ವಿಶ್ವಸಂಸ್ಥೆ, ವಿಶ್ವದ ಕೆಲವೊಂದಿಷ್ಟು ಬಲಿಷ್ಠ ರಾಷ್ಟ್ರಗಳು ಪಾಕಿಸ್ತಾನವನ್ನು ಟೆರರಿಸ್ಟ್ ಕಂಟ್ರಿ ಅಂತ ಒಂದು ಲಿಸ್ಟನ್ನು ಮಾಡಿದೆ. ಆ ಲಿಸ್ಟಲ್ಲಿ ಪಾಕಿಸ್ತಾನವೂ ಕೂಡ ಇದೆ. ಇಷ್ಟೆಲ್ಲ ಕುಖ್ಯಾತಿಯನ್ನು ಪಡೆದುಕೊಂಡರೂ ಕೂಡ ಪಾಕಿಸ್ತಾನಕ್ಕೆ ಚೀನಾ ಯಾಕೆ ಬೆಂಬಲ ಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಇದಕ್ಕೆ ಕೆಲವೊಂದಿಷ್ಟು ಕಾರಣ ಆಗಿದೆ. ಏನು ಕಾರಣ ಅಂತಂದರೆ, ಅಮೆರಿಕ ಮತ್ತು ಇಸ್ರೇಲ್ನಂತಹ ದೈತ್ಯ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ, ಇಸ್ರೇಲ್ ಮತ್ತು ರಷ್ಯಾ ಮತ್ತು ಚೀನಾ ದೋಸ್ತರು. ಆದರೆ ರಷ್ಯಾ ಕೂಡ ಭಾರತಕ್ಕೆ ಈ ಸರ್ತಿ ಬೆಂಬಲವನ್ನು ಕೊಟ್ಟಿದೆ. ಅದಕ್ಕೆ ಚೀನಾ ಊರ್ಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಅದು ಒಂದು ಕಾರಣ ಅಂತ ಹೇಳಬಹುದು. ಎರಡನೆಯದು, ಚೀನಾ ವಿರೋಧಿ ರಾಷ್ಟ್ರಗಳು ಭಾರತಕ್ಕೆ ಬಲಿಷ್ಠವಾಗಿ ಬೆಂಬಲವಾಗಿ ನಿಂತಿದ್ದು ಈಗ ಚೀನಾಗೆ ನುಂಗಲಾರದ ತುಪ್ಪವಾಗಿದೆ. ಅಮೆರಿಕ ಈಗಾಗಲೇ ಸುಂಕದ ವಾರ್ ಶುರು ಮಾಡಿದ್ದಾರೆ. ಟ್ರಂಪ್ ಚೀನಾದ ವಿರುದ್ಧ 245ರಿಂದ 300% ತೆರಿಗೆಯನ್ನು ಹೇರಿ ಈಗ ವಿಶ್ವದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದರೆ ಚೀನಾಗೆ ಮಾತ್ರ, ಯಾಕಂತಂದರೆ ಡ್ರ್ಯಾಗನ್ ರಾಷ್ಟ್ರ, ಕುತಂತ್ರಿ ಬುದ್ಧಿ ಯಾವಾಗ ಹೆಂಗೆ ಹೊರಳುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಚೀನಾದ ವಿರುದ್ಧ ಟ್ರಂಪ್ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ರಾಷ್ಟ್ರಗಳು ಈಗ ತೆರಿಗೆ ವಾರನ್ನು ಶುರು ಮಾಡಿದ್ದಾರೆ. ಈಗ ಅದಕ್ಕೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಭಾರತದ ವಿರುದ್ಧ ಇವರೆಲ್ಲ ನಿಂತಿದ್ದಾರಲ್ಲ, ನಾನು ಕೂಡ ಪಾಕಿಸ್ತಾನಕ್ಕೆ ನಿಲ್ಲಬೇಕು ಅನ್ನುವಂತಹ ಕಾರಣ ಇರಬಹುದು. ಮೂರನೇದು, 1971ರಿಂದಲೂ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಚೀನಾ ಏನು ಮಾಡಿದೆ ಅಂತಂದರೆ ಮೊದಲಿನಿಂದಲೂ ಭಾರತದ ವಿರೋಧಿಯಾಗೇ ಇದೆ. ಚೀನಾ ಮತ್ತು ಪಾಕಿಸ್ತಾನ ಜಾತಿ ಒಂದೇ. ಏನಂತಂದರೆ ಅದೇ ಹಾವಿನ ಜಾತಿ, ಕಾರ್ಕೋಟಕ ವಿಷ ಕಾರುವಂತಹ ಕಾಳಿಂಗ ಸರ್ಪ ಇದು ಚೀನಾ. ನೀವು ಎಷ್ಟೇ ಹಾಲಿರಿರಿ, ನೀವು ಎಷ್ಟೇ ಏನೇ ಮಾಡಿರಿ, ಆದರೆ ಏನಂತಂದರೆ ವಿಷ ಕಾರೋದು ಫಿಕ್ಸು.
1971ರಿಂದಲೂ ಈ ಒಂದು ಚೀನಾಗೇನೆ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡ್ಕೊಂಡು ಬಂದಿದೆ. ಅಫ್ಕೋರ್ಸ್ ಈಗೇನಾದರೂ ವಾರ್ ಆದರೆ ಈಗಲೂ ಕೂಡ ಪಾಕಿಸ್ತಾನದ ಪರವೇ ನಿಂತ್ಕೊಳ್ಳುತ್ತೆ ಅನ್ನುವಂತಹ ಒಂದು ಕಾರಣವಾಗಿದೆ. ಇನ್ನು ಚೀನಾದಿಂದ ಈಗಾಗಲೇ ಏನಂತಂದರೆ ಪಾಕಿಸ್ತಾನ ಸಾಲ ಮಾಡಿದೆ. ಸೊ ಶಸ್ತ್ರಾಸ್ತ್ರಗಳನ್ನು ಸಾಲ ಮಾಡಿ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನ ಚೀನಾದಿಂದ ಪಡೆದುಕೊಳ್ತಾ ಇದೆ. ಸೊ ನಾನೇನಾದರೂ ಈಗ ಚೀನಾ ಏನಾದರೂ ಭಾರತಕ್ಕೆ ಬೆಂಬಲ ಕೊಟ್ಟರೆ ತನ್ನ ವ್ಯಾಪಾರ ವೃದ್ಧಿ, ತನ್ನ ವ್ಯಾಪಾರ ಕಮ್ಮಿ ಆಗುತ್ತಲ್ಲ. ಪಾಕಿಸ್ತಾನ ವ್ಯಾಪಾರವನ್ನು ಮಾಡ್ತಾ ಇದೆಯಲ್ಲ ಶಸ್ತ್ರಾಸ್ತ್ರಗಳನ್ನು, ಆ ಒಂದು ಶಸ್ತ್ರಾಸ್ತ್ರ ವ್ಯಾಪಾರ ಕುಗ್ಗುವ ಸಾಧ್ಯತೆ ಇರೋದರಿಂದಾಗಿ ಅದಕ್ಕೋಸ್ಕರ ಪಾಕಿಸ್ತಾನದ ಪರವಾಗಿ ಚೀನಾ ನಿಲ್ಲುವ ಸಾಧ್ಯತೆ ಇದೆ. ಇನ್ನು ಪಾಕ್ಗೆ ಸಾಲ ಕೊಟ್ಟು ಭೂಮಿ ಆಕ್ರಮಿಸುವ ತಂತ್ರವನ್ನು ಹೆಣೆದಿದೆ ಅನ್ನುವಂತಹ ಒಂದಿದೆ. ಪಾಕಿಸ್ತಾನಕ್ಕೆ ಈಗಾಗಲೇ ಸಾಲ ಕೊಟ್ಟಿದೆ. IMA ಅಷ್ಟು ಸಾಲ ಕೊಟ್ಟಿಲ್ಲ, ಈ ಇಸ್ಲಾಂ ರಾಷ್ಟ್ರಗಳು ಅಷ್ಟು ಸಾಲ ಕೊಟ್ಟಿಲ್ಲ ಪಾಕಿಸ್ತಾನಕ್ಕೆ. ಚೀನಾ ಕೆಲವೊಂದಿಷ್ಟು ಕಾರಿಡಾರ್ಗಳನ್ನು, ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು, ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ಗಳನ್ನು ಪಾಕಿಸ್ತಾನದಲ್ಲಿ ಶುರು ಮಾಡಿದ್ದಾವೆ. ಸಾಲ ಕೊಟ್ಟು ಏನಂತಂದರೆ ಈಗ ತನ್ನ ಬಡತನ ಅಂದರೆ ಸಾಲ ಕೊಟ್ಟು ತನ್ನ ಸುಪರ್ದಿಗೆಯಲ್ಲಿ ತಗೊಳ್ಳುವಂತಹ ಚೀನಾ ಕುತಂತ್ರಿ ಸಾಲ ಕೊಟ್ಟು ಏನು ಮಾಡತ್ತಂತಂದರೆ ತನ್ನ ಭೂಮಿಯನ್ನು ಪಾಕಿಸ್ತಾನ ಮತ್ತು ಚೀನಾ ಗಡಿಯಲ್ಲಿರುವಂತಹ ಭೂಮಿಗಳನ್ನು ನನಗೆ ನೀನು ಸಾಲ ಕೊಡು, ಇಲ್ಲ ಅಂತಂದರೆ ಈ ಭೂಮಿ ನನಗೆ ಕೊಡು, ಹಾಗೆ ಮಾಡಿಕೊಂಡು ಕೆಲವೊಂದಿಷ್ಟು ಭೂಮಿಗಳನ್ನು ಕಬಳಿಸುವಂತಹ ಪ್ಲಾನನ್ನು ಮಾಡಿಕೊಂಡಿದೆ ಚೀನಾ. ಅದಕ್ಕೋಸ್ಕರ ಆ ಒಂದು ಭೂಮಿ ಕಬಳಿಕೆಗೋಸ್ಕರನಾದರೂ ಚೀನಾ ಏನು ಮಾಡಬೇಕಂತಂದರೆ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಬೇಕು ಈ ಒಂದು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ. ಇನ್ನು ಪಾಕ್ಗೆ ಬೆಂಬಲ ನೀಡಿದರೆ ಪರೋಕ್ಷವಾಗಿ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಅಫ್ಕೋರ್ಸ್ ಭಾರತ, ಪಾಕಿಸ್ತಾನ ಮತ್ತು ಚೀನಾ, ಭಾರತ ಮತ್ತು ಚೀನಾ ಸಂಬಂಧ ಮೇಲ್ನೋಟಕ್ಕೆ ಚೆನ್ನಾಗಿರಬಹುದು, ಆದರೆ ಒಳಗೆ ಕುದೀತಾ ಇದೆ. ಯಾಕಂತಂದರೆ ಕೆಲವೊಂದಿಷ್ಟು ಈಶಾನ್ಯ ಪ್ರದೇಶಗಳ ಮೇಲೆ ಈಗಾಗಲೇ ಏನಂತಂದರೆ ಕಣ್ಗಾವಲನ್ನು ಇಟ್ಟಿದೆ. ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಭಾರತ ಮತ್ತು ಚೀನಾ ನಡುವೆ ಗಡಿ ಪ್ರದೇಶಗಳನ್ನು ಆಕ್ರಮಿಸ್ಕೊಳ್ತಾಗಿದೆ. ಸೊ ಅದರಿಂದ ನಮಗೆ ಕೊಡ್ತಾ ಇಲ್ಲ. ಜೊತೆಗೆ ಪ್ರಧಾನಿ ಮೋದಿಯವರು ಏನು ಮಾಡಿದ್ರು ಅಂತಂದರೆ ಕೆಲವೊಂದಿಷ್ಟು ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರು, ಕೆಲವೊಂದಿಷ್ಟು ಚೀನಾ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಿದ್ರು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನವನ್ನು ಮುಂದಿಟ್ಟುಕೊಂಡು ಭಾರತದ ವಿರುದ್ಧ ಸೇಡು ತೀರಿಸ್ಕೊಳ್ತಾ ಇದೆ. ಇನ್ನು ಪಾಕ್ನಲ್ಲಿ ಕಡಿಮೆ ದರದಲ್ಲಿ ಚೀನಾ ವ್ಯಾಪಾರ ಮತ್ತು ಫ್ಯಾಕ್ಟರಿ ಸ್ಥಾಪನೆ ಮಾಡಿದೆ. ಬಹುಕೋಟಿ ಪ್ರಾಜೆಕ್ಟ್ಗಳನ್ನು ಈಗಾಗಲೇ ಪಾಕಿಸ್ತಾನದಲ್ಲಿ ಶುರು ಮಾಡಿಕೊಂಡಿದೆ. ಮೊನ್ನೆ ಅಷ್ಟೇ ಚೀನಾ ಏನು ಮಾಡುತ್ತಂತಂದರೆ ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟೆಲ್ಲ ಬೆಂಬಲ ಕೊಟ್ಟರೂ ಕೂಡ ಚೀನಾ ಎಷ್ಟು ಕರ್ಣ ಕಠೋರ ಅಂತಂದರೆ